मध्य प्रदेश आइए हम लोग साथ खींचो, आगे खिंचवा लेंगे। जहाँ आइए ಸಾಬರಮತಿ ಆಶ್ರಮ. ಈಗ ನಾವು ನೋಡುತ್ತಿರುವುದು ಸಾಬರಮತಿಯ ಮುಂಭಾಗದಲ್ಲಿರುವ ಆಶ್ರಮ. ಬನ್ನಿ ಒಳಗಡೆ ಏನೇನಿದೆ ಅಂತ ಪ್ರತಿಯೊಂದನ್ನು ವೀಕ್ಷಿಸೋಣ. ಈಗ ನಾವು ನೋಡುತ್ತಿರುವುದು ಸಾಬರಮತಿಯ ನದಿ. ಬಹಳ ಸ್ವಚ್ಛವಾಗಿದೆ, ನೋಡಲು ಸಹ ಬಹಳ ಸುಂದರವಾಗಿದೆ. ಸಾಬರಮತಿ ನದಿ. ನಮಸ್ಕಾರ. ಈ ದಿನ ನಾವು ಗುಜರಾತಿನ ಗಾಂಧೀಜಿ ಆಶ್ರಮ ಅಂದರೆ ಸಾಬರಮತಿಯಲ್ಲಿ ನಮ್ಮ ಜೊತೆ ಬೆಂಗಳೂರಿಂದ ಸುಮಾರು ಜನ ಪ್ರವಾಸಿಗರು ಆಗಮಿಸಿದ್ದಾರೆ. ಅವರ ಅನಿಸಿಕೆ ಹಂಚ್ಕೊಳ್ಳೋಣ, ಬನ್ನಿ ಹೇಳಿ. ನಾವು ಬೆಂಗಳೂರಿನಿಂದ ರಾಮಮೂರ್ತಿ. ನಾವು ಅಹಮದಾಬಾದ್ಗೆ ಬಂದಿದ್ದೇವೆ. ಅಹಮದಾಬಾದಿನಲ್ಲಿ ಸಾಬರಮತಿ ಆಶ್ರಮ ನೋಡಲು ಬಂದಿದ್ದೇವೆ. ಇಲ್ಲಿ ಗಾಂಧೀಜಿಯವರ ನೆನಪುಗಳು ತುಂಬ ಚೆನ್ನಾಗಿದೆ. ಎಷ್ಟು ಜನ ಬಂದಿದ್ದೀರಾ? ನಾವು 44 ಜನ ಬಂದಿದ್ದೀವಿ. ಓಕೆ. ಇವಾಗ ಗುಜರಾತ್ ಬಿಟ್ಟು ಆಮೇಲೆ ಇನ್ನೆಲ್ಲ ಹೋಗ್ತೀರಾ? ನಾವು ಇವಾಗ ಇದು ಮಾತೃಗಯಕ್ಕೆ ಮಾತೃಗಯ ಮತ್ತೆ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ? ಫ್ಯಾಮಿಲಿಗಳ ಸಮೇತ ಬಂದಿದ್ದೀವಿ. ಒಳ್ಳೆ ಶುಭವಾಗಲಿ, ನಿಮ್ಮ ಪ್ರಯಾಣ ಸುಖವಾಗಿರಲಿ. ಥ್ಯಾಂಕ್ ಯು. ಇದು ಚರಕ. ಅಂದಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಳಸುತ್ತಿದ್ದಂತಹ ಚರಕ. ಇದರಿಂದ ಇದು ಗಾಂಧೀಜಿಯವರು ಚರಕವನ್ನು ತಿರುಗಿಸಿ ನೂಲನ್ನು ತೆಗೆಯುತ್ತಿದ್ದರು. ಅದನ್ನು ನಾವು ಈಗ ತಿರುಗಿಸುತ್ತಿದ್ದೇವೆ. ಗಾಂಧೀಜಿಯ 3 ಕೋತಿಯ ತತ್ವಗಳು: ಕೆಟ್ಟದನ್ನು ನೋಡಬಾರದು, ಕೆಟ್ಟದನ್ನು ಮಾತನಾಡಬಾರದು, ಕೆಟ್ಟದನ್ನು ಕೇಳಿಸಿಕೊಳ್ಳಬಾರದು. 3 ಕೋತಿಯ ಕಥೆಗಳ ಪ್ರತಿಮೆಗಳು. एक सेकंड भाई साहब. ಗುಜರಾತ್ನ ಸಾಬರಮತಿಯಲ್ಲಿರುವ ಗಾಂಧೀಜಿರವರ ಆಶ್ರಮ. ಹೃದಯ ಕುಂಜ್, ಮಹಾತ್ಮ ಗಾಂಧೀಸ್ and Kasturba's residential quarters from 1918 to 1930. ಮಹಾತ್ಮ ಗಾಂಧೀಜಿ ಅವರು ಹಾಗೂ ಕಸ್ತೂರ್ಬಾರವರು
ವಾಸಿಸುತ್ತಿದ್ದಂತಹ ಸ್ಥಳ. चार देने में पिटाई होगी, 4:30 में बच जाएंगे शायद. ಮಹಾತ್ಮ ಗಾಂಧೀಜಿರವರು ಹಾಗೂ ಕಸ್ತೂರ್ಬರವರಂತೂ ವಾಸಿಸುತ್ತಿದ್ದಂತಹ ಸ್ಥಳ. 1918ರಿಂದ 1930ರವರೆಗೆ ಇಲ್ಲಿ ವಾಸಿಸಿದ್ದರು. It was possible. Absolutely. So I was just ಗೆಸ್ಟ್ ಹೌಸ್. ನಮಸ್ಕಾರ. ಈ ದಿನ ನಾವು ಗುಜರಾತಿನ ಸಾಬರ್ಮತಿ ಗಾಂಧೀಜಿರವರ ಆಶ್ರಮದಲ್ಲಿದ್ದೀವಿ. ಇದೀಗ ತಾನೇ ಅವರು ವಾಸಿಸುತ್ತಿದ್ದಂತಹ, ಅಂದರೆ 1918ರಿಂದ ಕಸ್ತೂರ್ಬಾರವರ ಜೊತೆ ವಾಸಿಸುತ್ತಿದ್ದಂತಹ ಅವರ ಸ್ವಗೃಹಗಳನ್ನು ನೋಡಿದ್ವಿ. ಈಗ ನಮ್ಮ ಜೊತೆ ಮಂಗಳೂರಿಂದ ಆತ್ಮೀಯ ಮಿತ್ರರೊಬ್ಬರು ಇದ್ದಾರೆ. ತಮ್ಮ ಹೆಸರು? ಚೇತನ್. ಹೇಳಿ.
ನಾವು ಈಗ ಬಂದಿದ್ವಿ ಸಾಬರಮತಿ ಆಶ್ರಮ. ಈಗ ಇಲ್ಲಿಂದ ಇಲ್ಲಿ ನೋಡುವಂತ ಸುಮಾರು ಅಂದ್ರೆ ಸರೌಂಡಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕಡೆಗೆ ಇಲ್ಲಿಂದ ಹತ್ರ ಇರೋ ಲೊಕೇಶನ್ ಅಂತ ಹೇಳುವಂತ ಇದ್ರೆ ದೇವಸ್ಥಾನಗಳಲ್ಲಿ ಸ್ಪೆಷಲ್ ಆಗಿ ಇರುವ ಫಸ್ಟ್ ಜ್ಯೋತಿರ್ಲಿಂಗ ಅಂದ್ರೆ ಸೋಮನಾಥ್ ಜ್ಯೋತಿರ್ಲಿಂಗ ಅಂತ ಇದೆ. ಫಸ್ಟ್ ಜ್ಯೋತಿರ್ಲಿಂಗ ಅದಿದೆ. ಕಡೆಗೆ ಹತ್ರ ಅದಾದ್ಮೇಲೆ ಟೆಂಪಲ್ಸ್ ಅಂತ ವಿಸಿಟ್ ಮಾಡುವಂತ ದತ್ತಾತ್ರೇಯ ಟೆಂಪಲ್ ಇದೆ ಗಿರ್ನಾರ್ ಅಲ್ಲಿ. ಮತ್ತೆ ಹತ್ರ ನಿಮ್ಗೆ ನೋಡುವಂತ ಇರೋದು ಪ್ಲೇಸ್ ಅಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ, ವಲ್ಲಭಾಯ್ ಪಟೇಲ್ ಅವರದ್ದು ವರ್ಲ್ಡ್ಸ್ ಟಾಲೆಸ್ಟ್ ಸ್ಟ್ಯಾಚ್ಯೂ. ಅದು ಇಲ್ಲಿಂದ ಒಂದು ಹಾರ್ಡ್ಲಿ ಒಂದು 3 hours ಜರ್ನಿ ಇರ್ಬೋದು. ಕಡೆಗೆ ಮತ್ತು ನೋಡುವಂತ ಪ್ಲೇಸ್ ಅಂದ್ರೆ ಇಲ್ಲಿ ಸ್ಟೆಪ್ ವೆಲ್ ಇದೆ. ಇಲ್ಲಿಂದ ಕ್ಲೋಸ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಸ್ಟೆಪ್ ವೆಲ್, ಒಂದು ಹಾರ್ಡ್ಲಿ ಒಂದು 45 minutes ಡಿಸ್ಟೆನ್ಸ್ ಅಲ್ಲಿ ಇರುವ, ಅದು ನೋಡ್ಬೋದು, ಚೆನ್ನಾಗಿದೆ. ಅದು ಬಿಟ್ಟು ಕಡೆಗೆ ಅಂಬಾಜಿ ಟೆಂಪಲ್ ಇದೆ, ಅದು ನೋಡ್ಬೋದು. ಅದು ಅರೌಂಡ್ 3,000 ಸ್ಟೆಪ್ಸ್ ಇದೆ. ರೋಪೇನೂ ಇದೆ, ಯಾರಿಗೆ ಸ್ಟೆಪ್ಸ್ ಹತ್ತಕ್ಕೆ ಆಗುದಿಲ್ಲ ಅವ್ರು ರೋಪೇನೇ ಹೋಗ್ಬೋದು. ಸೊ ಇಷ್ಟು ದಿವಸ ಒನ್ ಡೇ ಕವರ್ ಮಾಡ್ಬೋದಾ? ಒನ್ ಡೇ ಕವರ್ ಮಾಡೋದು ಕಷ್ಟ ಇದೆ. ಒನ್ ಡೇ ಇವತ್ತು ನೀವು ಸಾಬರಮತಿ ಆಶ್ರಮ್ ಕಡೆಗೆ ಸ್ಟೆಪ್ ವೆಲ್ ಮತ್ತೆ ಅದ್ರ ಜೊತೆಗೆ ಮತ್ತೊಂದು ಲೊಕೇಶನ್ ಕವರ್ ಮಾಡ್ಬೋದು. ಇಸ್ಕಾನ್ ಟೆಂಪಲ್ ಅವೆಲ್ಲ ಇದೆಯಲ್ಲ? ಇಸ್ಕಾನ್ ಟೆಂಪಲ್ ಇದೆ. ಜುನಾಗಢ ಎಲ್ಲ ಹೋಗುದೆಲ್ಲ ಪ್ಲಾನ್ ಇದ್ರೆ ಅದು ಆಲ್ಮೋಸ್ಟ್ 7 hours ಜರ್ನಿ ಇದೆ, 300 kilometers ಇಲ್ಲಿಂದ. ಈಗ ರಸ್ತೆ ಅಷ್ಟು ಅಂದ್ರೆ ಮಧ್ಯೆ ಕೆಲಸ ನಡೀತಾ ಇದೆ, ಅದರಿಂದ 7 hours ಆಗುತ್ತೆ. ಅದಲ್ಲದೆ ಈ ಸಾಬರಮತಿ ಆಶ್ರಮ ಅಂದ್ರೆ ಈ ಸಾಬರಮತಿ ಆಶ್ರಮ ಇರೋದು ಇದೆ ಸಾಬರಮತಿ ನದಿ ದಡದಲ್ಲಿದೆ. ಬಹಳ ಸುಂದರವಾದ ನದಿ, ನೋಡಿದ್ರಲ್ಲ ಇಷ್ಟೊತ್ತು, ಅದು ಬಹಳ ಸುಂದರವಾದಂತಹ ನದಿ. ಆ ನದಿ ತೀರದಲ್ಲಿ ಈ ಒಂದು ಆಶ್ರಮ ಇದೆ. ಧನ್ಯವಾದ ಸರ್ ನಿಮ್ಮೆಲ್ಲ ಮಾಹಿತಿಗಳಿಗೆ. ಥ್ಯಾಂಕ್ ಯು ಸೊ ಮಚ್.